ಹಾಯ್ ಎವ್ರಿವನ್, ಈ ದಿನ ನಾನು ಬಿಗ್ ಚಾಪರ್ ಅನ್ನ ಮನೇಲಿ ಹೇಗೆ ಯೂಸ್ ಮಾಡೋದು ಅಂತೇಳಿ ಹೇಳ್ತಾ ಇದ್ದೀನಿ. ನೋಡಿ, ಇದನ್ನ ಹೇಗೆ ಯೂಸ್ ಮಾಡೋದು ನಾವು ಮನೇಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇದರಲ್ಲಿ ನಾವು ಸಣ್ಣ ಸಣ್ಣ ವೆಜಿಟೇಬಲ್ಸ್ ಎಲ್ಲವನ್ನು ಕಟ್ ಮಾಡ್ಬೋದು. ಚಾಕುಯಿಂದ ಕಟ್ ಮಾಡೋದು ರಿಸ್ಕ್ ಇರೋದಿಲ್ಲ. ಮತ್ತೆ ನಾನು ಈ ರೀತಿ ಬ್ಲೇಡ್ ಇರೋಂತ ಬಿಗ್ ಚಾಪರ್ ನ ತಗೊಂಡಿದ್ದೀನಿ. ಇದ್ರಲ್ಲೂ ಬಹಳ ರೀತಿ ಬ್ಲೇಡ್ ಇರೋಂತದ್ದು ಸಿಗ್ತವೆ. ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ರೀತಿ ಬ್ಲೇಡ್ ಇರೋದು ಸಿಗುತ್ತೆ. ನಾನು ಈ ರೀತಿ ಬ್ಲೇಡ್ ಅನ್ನ ತಗೊಂಡಿದ್ದೀನಿ. ನಮಗೆ ಬ್ಲೇಡ್ ಬೇಕು ಅಂದ್ರೆ ಬರೀ ಬ್ಲೇಡ್ ಇರೋದು ಕಿಟ್ಟೆ ಸಿಗತ್ತೆ, ಬ್ಲೇಡ್ ಇರೋಂತ ಸೆಟ್ಟೆ ಸಿಗತ್ತೆ. ಆ ಬ್ಲೇಡ್ ಅನ್ನ ಬೇಕಾದ್ರೂ ತಂದು ನಾವು ಇದಕ್ಕೆ ಯಾವ ಬ್ಲೇಡ್ ಬೇಕೋ ಆ ಬ್ಲೇಡ್ ಹಾಕೊಂಡು ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಹಾಕೋದು. ಇದಕ್ಕೆ ಏನು ನಟ್ ಎಲ್ಲ ಹಾಕೋದಿರಲ್ಲ. ಇಷ್ಟೇ, ಈ ರೀತಿ ಹಾಕಿ ಈಗ ಹಾಕಿ ನಾವು ಏನು ತರಕಾರಿ ಇದ್ರೂ ಹಾಕಿ ದಾರ ಈ ದಾರ ಇದೆಯಲ್ಲ, ಈ ದಾರನ ಎಳೆದ್ರೆ ಆಯ್ತು. ಆಗ ನಮಗೆ ಎಷ್ಟು ಸಣ್ಣಕ್ಕೆ ಬೇಕೋ ಅಷ್ಟು ಸಣ್ಣಕ್ಕೆ ಪೀಸ್ ಆಗುತ್ತೆ. ನಾವೇನೇ ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್ ಏನು ಹಾಕಿದ್ರು ಚೆನ್ನಾಗಿ ಪೀಸ್ ಆಗುತ್ತೆ. ತರಕಾರಿನ, ಡ್ರೈ ಫ್ರೂಟ್ಸ್ನ ಹೇಗೆ ನಾವು ಕಟ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಈಗ ನಾನು ಡ್ರೈ ಫ್ರೂಟ್ಸ್ ಬಾದಾಮಿನ ಈಗ ನಾನಿಲ್ಲಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬಾದಾಮಿ ಹಾಕಬೇಕು. ನಮಗೆ ಎಷ್ಟು ಚಿಕ್ಕದಾಗಿ ಬೇಕು ಅಷ್ಟು ಚಿಕ್ಕದಾಗಿ ಪುಡಿ ಮಾಡ್ಕೋಬಹುದು. ಈಗ ನೋಡಿ ಎಷ್ಟು ಪುಡಿ ಆಗಿದೆ ಅಂತ. ನೋಡಿ, ನಮಗೆ ಇನ್ನೂ ಚೆನ್ನಾಗಿ ಪೌಡ್ರ್ ಥರ ಆಗಬೇಕು ಅಂದರೆ ಪೌಡ್ರ್ ಥರನೇ ಮಾಡ್ಕೋಬೋದು. ನಾನೀಗ ಇಲ್ಲಿ ಇಷ್ಟೇ ಚಿಕ್ಕದಾಗಿ ಮಾಡಿದ್ದೀನಿ. ಅದೇ ರೀತಿ ನಾವು ಗೋಡಂಬಿ ಎಲ್ಲವನ್ನು ನಾವು ಪುಡಿ ಮಾಡ್ಕೋಬೋದು. ನೋಡಿ, ಇದು ಈಗ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಇನ್ನು ನಮಗೆ ಪುಡಿ ಪೌಡ್ರ್ ಥರ ಆಗಬೇಕು ಅಂದ್ರೂ ಮಾಡ್ಕೋಬೋದು. ಇದೇ ಹಾಗೆ ನಾವು ತರಕಾರಿನೂ ಸಹಿತ ನಾವು ಪುಡಿ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನೀಗ ಬೆಳ್ಳುಳ್ಳಿನ ಹಾಗೆ ಈರುಳ್ಳಿನ ಇದ್ರಲ್ಲಿ ಹಾಕಿ 1 ನಿಮಿಷದಲ್ಲಿ ಹೀಗೆ ದಾರ ಎಳೆದ್ರೆ ಆಯಿತು. ನಾವೇನು ಚಾಕು ತಗೊಂಡು ಕಟ್ ಮಾಡ್ತಾ ಕುತ್ಕೋಬೇಕು ಅನ್ನೋದು ಇರೋದಿಲ್ಲ. ದೊಡ್ಡ ಈರುಳ್ಳಿ ಇದ್ರೆ ಅರ್ಧ ಕಟ್ ಮಾಡಿ ಹಾಕಬೇಕು. ಚಿಕ್ಕ ಈರುಳ್ಳಿ ಆದರೆ ಹಾಗೆ ಹಾಕ್ಬೋದು. ನಾನಿಲ್ಲಿ ಚಿಕ್ಕ ಈರುಳ್ಳಿ ಹಾಕಿದ್ದೀನಿ. ಹಾಗೆ ಈಗ ಬೆಳ್ಳುಳ್ಳಿ ಹಾಕಿದ್ದೀನಿ. ನಾನಿವತ್ತು ಮಾಡಿದಂಥ ಬಿಗ್ ಚಾಪರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.